ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅರ್ಧ ಗಂಟೆಯ ನಂತರ ಕಾರ್ ಮಿನಿಸ್ಟರ್ ಮನೆ ತಲುಪಿತು. ಬಂದಿರುವುದು ಭಾರ್ಗವ್ ಶರ್ಮಾ ಎಂದು ತಿಳಿದಾಗ ಮಿನಿಸ್ಟರ್ ಮನೆಯಲ್ಲಿದ್ದ ಮ್ಯಾನೇಜರ್ ಒಬ್ಬ ಒಳಕರೆದು ಸತ್ಕರಿಸಿದ. ಆದರೆ ಮಿನಿಸ್ಟರ್ ಮನೆಯಲ್ಲಿರಲಿಲ್ಲ. ಆಗ ಭಾರ್ಗವ್ ಕರೆ ಮಾಡಿದ ಮಿನಿಸ್ಟರ್ ರುದ್ರಯ್ಯನಿಗೆ. ನಮಸ್ತೆ ಸರ್, ನಾನು ಭಾರ್ಗವ್ ಶರ್ಮಾ ಮಾತಾಡ್ತಿರೋದು ಎಂದ. ಗೊತ್ತಾಯಿತು, ನಿನ್ನ ನಂಬರ್ ನನ್ನ ಹತ್ರ ಸೇವ್ ಇದೆ ಭಾರ್ಗವ್. ಹೇಳು, ನಮ್ಮ ಪಕ್ಷಕ್ಕೆ ಯಾವಾಗ ಬರ್ತೀಯಾ? ರಾಜಕೀಯದ ಮಾತು ಅವರದ್ದು. ಅಯ್ಯೋ ಸರ್, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಮನೆಯಲ್ಲಿದ್ದೀನಿ ಈಗ. ನೀವು ಏನೋ ಮೀಟಿಂಗ್ ಅಂತ ಪಾರ್ಟಿ ಆಫೀಸಿಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ನನ್ನ ಮನೆಯಲ್ಲಿದೆಯಾ ಭಾರ್ಗವ್? ಒಂದು ಕಾಲ್ ಮಾಡೋದಲ್ವ ನನಗೆ, ಇಲ್ಲಿಗೆ ಬರೋದಕ್ಕೆ ಹೇಳ್ತಿದ್ದೆ ಎಂದವರಿಗೆ ಭಾರ್ಗವ್ನ ಪರಿಚಯ ಮೊದಲಿಂದಲೂ ಇತ್ತು. ಅಲ್ಲದೆ ಮೈಸೂರನ್ನೇ ಆಳುವವ ತಮ್ಮ ಜೊತೆ ಸ್ನೇಹದಿಂದ ಇದ್ದರೆ ಅವರಿಗೆ ಲಾಭವಲ್ಲವೇ? ಹೌದು ಸರ್, ಏನೋ ಟೆನ್ಷನ್ನಲ್ಲಿ ಕಾಲ್ ಮಾಡೋಕ್ಕೆ ಆಗಲಿಲ್ಲ. ನನಗೆ ಒಂದು ಸಹಾಯ ಆಗಬೇಕಿತ್ತು ಸರ್ ನಿಮ್ಮಿಂದ ಎಂದು ಕೇಳಿದವ ತಾಳ್ಮೆಯಿಂದ ಮಾತನಾಡುತ್ತಿದ್ದನಾದರೂ ಮನದಲ್ಲಿ ತೀರದ ಯೋಚನೆಗಳು, ಆತಂಕವಿತ್ತು. ಹೇಳು ಭಾರ್ಗವ್, ನನ್ನಿಂದ ಏನು ಸಹಾಯ ಆಗಬೇಕಿತ್ತು? ನಿನಗೆ ಸಹಾಯ ಮಾಡದೆ ಇರ್ತೀನ ನಾನು? ನಿನ್ನಿಂದಾನೇ ಈಗ ಅರ್ಧ ಮೈಸೂರು ನನ್ನ ರಾಜಕೀಯದಲ್ಲಿದೆ. ಅಂದಮೇಲೆ ನಿನಗೆ ಇಲ್ಲ ಅನ್ನೋದಿಲ್ಲ ನಾನು. ಸರ್, ಈ ಬೆಂಗಳೂರಲ್ಲಿ ನಾನು ಯಾರನ್ನು ಹುಡುಕಬೇಕಿತ್ತು. ನನಗೆ ತುಂಬ ಮುಖ್ಯವಾದವರು ಅವರು. ಪ್ಲೀಸ್ ಅವರನ್ನು ಹುಡ್ಕೋದಕ್ಕೆ ನನಗೆ ಸಹಾಯ ಮಾಡಿ ಸರ್. ಹಾಗೆ ಇದು ಯಾರಿಗೂ ಗೊತ್ತಾಗಬಾರ್ದು ಎಂದ. ಇದೇನಿದು ಭಾರ್ಗವ್, ಪ್ಲೀಸ್ ಅಂತೆಲ್ಲ ಕೇಳ್ತಿದ್ಯಾ? ಯಾರನ್ನೋ ಹುಡುಕ್ತಿದ್ಯಾ ಅಂದಮೇಲೆ ಇದಕ್ಕೆ ಸರಿಯಾದ ವ್ಯಕ್ತಿ ಒಬ್ಬರಿದ್ದಾರೆ ಡಿಪಾರ್ಟ್ಮೆಂಟ್ನಲ್ಲಿ. ನಾನು ಅವ್ರ ಜೊತೆ ಮಾತಾಡಿ ಆಮೇಲೆ ಅವ್ರ ನಂಬರ್ನ ನಿನಗೆ ಸೆಂಡ್ ಮಾಡ್ತೀನಿ. ನೀನು ಅವ್ರ ಜೊತೆ ಯಾರು ಏನೋ ಅಂತ ಎಲ್ಲ ಮಾತಾಡಿ ಬಗೆಹರಿಸ್ಕೊ ಎಂದರು. ಓಕೆ ಸರ್, ಥ್ಯಾಂಕ್ ಯು ಎಂದ ಭಾರ್ಗವ್. ಮತ್ತೆರಡು ನಿಮಿಷ ಮಾತನಾಡಿ ಕಾಲ್ ಕಟ್ ಮಾಡಿ ಹೊರಬಂದು ಕಾರ್ ಹತ್ತಿದ. ಈಗಲೂ ಕಂಟಿ ಡ್ರೈವ್ ಮಾಡಲು ಕುಳಿತಿದ್ದ. ಅವರು ನನಗೆ ಸಿಗಲೇಬೇಕು ಕಂಟಿ. ಅವ್ರು ಸಿಕ್ಕರೆ ಅಮ್ಮನಿಗೆ ಸತ್ಯ ಗೊತ್ತಾಗುತ್ತೆ. ನೋನು, ಸತ್ಯ ಅಮ್ಮನಿಗೆ ಆಲ್ರೆಡಿ ಗೊತ್ತಿದೆ. ಆದರೆ ಅದರಲ್ಲಿ ನನ್ನ ತಪ್ಪಿಲ್ಲ ಅನ್ನೋದು ಅರ್ಥ ಆಗುತ್ತೆ ಎಂದ ಭಾರ್ಗವ್ ದಾರಿ ನೋಡುತ್ತಾ. ನನಗೇನೋ ಅರ್ಥ ಆಗ್ತಿಲ್ಲ ಅಣ್ಣ, ಆದರೆ ನೀವು ಏನೋ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಅರ್ಥ ಇದ್ದೇ ಇರುತ್ತೆ ಎಂದ ಕಂಟಿ ಡ್ರೈವ್ ಮಾಡುತ್ತಾ. ಭಾರ್ಗವ್ ಮಾತನಾಡದೆ ಕುಳಿತ. 10 ನಿಮಿಷ ಕಳೆಯುವಷ್ಟರಲ್ಲಿ ಅವನ ಫೋನ್ ಸದ್ದು ಮಾಡಿತು. ನೋಡಿದಾಗ ಶುಗರ್ಲೆಸ್ ಎಂದಿತ್ತು. ಇಷ್ಟೊತ್ತಾದರೂ ಮನೆಗೆ ಬಂದಿರಲಿಲ್ಲವಲ್ಲ ಭಾರ್ಗವ್, ಹಾಗಾಗಿ ಕರೆ ಮಾಡಿದ್ದಳು. ರಿಸೀವ್ ಮಾಡಿದವ, ಹೇಳು ಪೂರ್ಣ ಎಂದ. ಎಲ್ಲಿದ್ದೀರಾ? ಇನ್ನೂ ಮನೆಗೆ ಬಂದಿಲ್ವಲ್ಲ? ಬರ್ತಿದ್ದೀನಿ, ಈಗ ಬೆಂಗಳೂರು ಬಿಟ್ಟಿದ್ದೀವಿ ಎಂದ ಸಹಜವಾಗಿ. ಈಗ ಬಿಟ್ಟಿದ್ದೀರಾ? ಆಗಲೇ ಕಾಲ್ ಮಾಡಿದಾಗ ಬಿಟ್ಟಿದ್ದೀವಿ ಅಂತಾನೆ ಹೇಳಿದ್ರಿ. ಹಾಂ, ಆದರೆ ದಾರಿ ಮಧ್ಯೆ ಫ್ರೆಂಡ್ಸ್ ಸಿಕ್ಕರು. ಅವ್ರ ಜೊತೆ ಟೀ ಕುಡಿದು ಮಾತಾಡಿ ಮುಗಿಸೋದು ಇಷ್ಟೊತ್ತಾಯಿತು ಎಂದನವ. ತನ್ನ ಯೋಚನೆಗಳ ಸುಳಿವನ್ನು ಸಹ ತೋರಿಸಲಿಲ್ಲ ಅವ ಮಾತಲ್ಲಿ. ಬೇಗ ಬರ್ತೀರಾ ಅಂದ್ಕೊಂಡಿದ್ದೆ ಎಂದಳು ಬೇಸರ ತೋರುವಂತೆ. ಬರ್ತಿದ್ದೀನಿ ಪೂರ್ಣ, ಬಾಯ್ ಎಂದವ ಕಾಲ್ ಕಟ್ ಮಾಡಿದ. ಕಂಟಿ, ಇಲ್ಲಿ ಆಗಿದ್ರ ಬಗ್ಗೆ ಯಾರಿಗೂ ಏನೂ ಹೇಳಬೇಡ. ಅಪ್ಪಿತಪ್ಪಿನೂ ಯಾರಿಗೂ ಗೊತ್ತಾಗಬಾರ್ದು ಎಂದ ಎಚ್ಚರಿಸುವಂತೆ. ಸರಿ ಅಣ್ಣ ಎಂದ ಕಂಟಿ ದಾರಿಯತ್ತ ಲಕ್ಷ್ಯ ಕೊಟ್ಟ. ಇತ್ತ ಭಾರ್ಗವನ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದ ಪೂರ್ಣ ಕೋಣೆಯಿಂದ ಹೊರಬಂದಾಗ ಅಮೃತ ಎದುರಾದಳು. ಅಕ್ಕ, ಬಾವ ಇನ್ನೂ ಬಂದಿಲ್ವಾ ಕೇಳಿದಳು ಮಾತಿಗೆ. ಬರ್ತಿದ್ದಾರಂತೆ ಅಮ್ಮು, ಯಾರೋ ಫ್ರೆಂಡ್ ಸಿಕ್ಕರು ಅಂತ ಲೇಟಾಗಿದೆ ಅಂದರು ಎಂದಳು ಪೂರ್ಣ ಅವಳ ಜೊತೆ ಮಾತಿಗಿಳಿದು. ಆಯುಷ್ ಮತ್ತು ಶರಾವತಿ ಇನ್ನೂ ಬಂದಿರಲಿಲ್ಲ. ಇಬ್ಬರೂ ಅಲ್ಲಿಯೇ ಸೋಫಾದಲ್ಲಿ ಕುಳಿತರು. ಅಕ್ಕ, ನಾನು ಏನೋ ಕೇಳ್ತೀನಿ, ನೀವು ಏನೂ ಮುಚ್ಚಿಡದೆ ಹೇಳ್ತೀರಾ? ನಯವಾಗಿ ಮಾತು ಶುರು ಮಾಡಿದ ಅಮೃತಾಳಿಗೆ ಪೂರ್ಣ ಮತ್ತು ಭಾರ್ಗವನ ಬಗ್ಗೆ ತಿಳಿಯುವುದಿತ್ತು. ಕೇಳು ಅಮ್ಮು. ನೀವು ಭಾವ ಇಬ್ಬರು ಖುಷಿಯಾಗಿದ್ದೀರಾ ತಾನೆ? ಯಾಕೆ ಕೇಳ್ತಿದ್ದೀನಿ ಅಂದರೆ, ನೀವಿಬ್ಬರು ಖುಷಿಯಾಗಿರೋವರೆಗೂ ಆಯುಷ್ ನಮ್ಮಿಬ್ಬರು ಸಂಸಾರ ಶುರು ಮಾಡೋದು ಬೇಡ ಅಂದಿದ್ರು. ಆದರೆ ಯಾವಾಗ ಭಾವ ನಿಮ್ಮನ್ನು ಪ್ರೀತಿಸಿದ್ದೀನಿ ಅಂತ ಅವ್ರ ಮುಂದೆ ಹೇಳಿದ್ರೋ ಆಗ ನಾವು ಸಂಸಾರ ಶುರು ಮಾಡಿದ್ವಿ. ನಮಗೆ ನಿಮ್ಮಿಬ್ಬರ ಜೀವನ ಖುಷಿಯಾಗಿರಬೇಕು ಅಷ್ಟೇ ಎಂದವಳು ಅವಳಿಗೆ ಗೊತ್ತಿರದ ಸತ್ಯ ಹೇಳಿದಳು. ಏನು ಹೇಳ್ತಿದ್ಯಾ ಅಮ್ಮು ನೀನು? ನಮಗೋಸ್ಕರ ನೀವಿಬ್ಬರು ಆಶ್ಚರ್ಯದಿಂದ ಕೇಳಿದಳು ಪೂರ್ಣ. ಹಾಂ, ನಿಮ್ಮ ಮುಂದೆ ಹೇಳಬೇಕು ಅಂತಿರಲಿಲ್ಲ, ಆದರೆ ನೀವಿಬ್ಬರು ಖುಷಿಯಾಗಿದ್ದೀರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಹೇಳಿದೆ ಎಂದವಳು ಅವಳ ಮನದಲ್ಲಿ ತಮ್ಮಿಬ್ಬರ ಸಿಂಪತಿ ಗಿಟ್ಟಿಸಿಕೊಳ್ಳುವುದರಲ್ಲಿ ಇದ್ದಳು. ನಾವಿಬ್ಬರು ಖುಷಿಯಾಗಿದ್ದೇವೆ ಅಮ್ಮು. ಈಗ ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಏನಿಲ್ಲ.
ನೀವಿಬ್ಬರು ಖುಷಿಯಾಗಿರಿ ಎಂದಳು. ನೀವು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಾಗೆ ಅಕ್ಕ ಎಂದವಳ ಮನದಲ್ಲಿ ಕೆಟ್ಟ ಯೋಚನೆಗಳೇ ಇದ್ದದ್ದು. ಪೂರ್ಣ ಪೂರ್ಣ ಕೂಗಿದರು ಪದ್ಮಜ್ಜಿ ಕೆಳಗಿನಿಂದ. ಅಜ್ಜಿ ದೇವಸ್ಥಾನದಿಂದ ಬಂದರು ಅನಿಸುತ್ತೆ, ನಾನು ಅವರಿಗೆ ಟೀ ಮಾಡಬೇಕು ಎಂದ ಪೂರ್ಣ ಎದ್ದು ಕೆಳಗೆ ನಡೆದಳು. ಹಾಂ ಅಕ್ಕ, ನಾನು ಬರ್ತೀನಿ ಈಗ ಕೆಳಗೆ ಎಂದಳು ಅಮೃತ ನಗುತ್ತಾ. ಸರಿ ಎಂದ ಪೂರ್ಣ ಕೆಳಗೆ ಹೋದರೆ ಅಮೃತ ಅಲ್ಲಿಯೇ ಕುಳಿತಳು. ಛೇ, ಇವರಿಬ್ಬರ ಮಧ್ಯೆ ಜಗಳ ತಂದಿಡೋದೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಪ್ರೀತಿ ನಂಬಿಕೆನ ಇವ್ರ ಮಧ್ಯೆ ಇಲ್ಲ. ಭಾರ್ಗವ್ ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಅವನಿಗೆ ಪೂರ್ಣ ದೂರ ಇದ್ದರೆ, ಆಯುಷ್ ಮತ್ತು ಅತ್ತೆ ದೂರ ಆದರೆ ನೋವಾಗುತ್ತೆ. ಪೂರ್ಣ ಭಾರ್ಗವ್ನಿಂದ ದೂರ ಆದರೆ ಆಯುಷ್ ಅತ್ತೆ ಇವನನ್ನು ತಾವಾಗಿಯೇ ದೂರ ಇಡ್ತಾರೆ. ಸೊ ನನ್ನ ಟಾರ್ಗೆಟ್ ಪೂರ್ಣ. ಇವಳು ಅವನಿಂದ ದೂರ ಆಗಬೇಕಂದ್ರೆ ಅವನಿಂದ ಒಂದು ಹೆಣ್ಣಿನ ಜೀವ ಹೋಗಿದೆ ಅಂತ ಇವಳಿಗೆ ಗೊತ್ತಾಗಬೇಕು. ಜೊತೆಗೆ ನನ್ನ ಮೇಲೂ ಅನುಮಾನ ಬರಬಾರದು. ಆದರೆ ಹೇಗೆ ಎಂದು ಕುಳಿತಲ್ಲಿ ಯೋಚಿಸುತ್ತಿದ್ದವಳು ಸ್ವಪ್ನಳ ನೆನಪಾಗಿ ಅವಳಿಗೆ ಕರೆ ಮಾಡಿದಳು. ಇವಳ ಕಾಲ್ ರಿಸೀವ್ ಮಾಡಿದ ಸ್ವಪ್ನ, ನನಗೆ ಕಾಲ್ ಮಾಡಬೇಡ ಅಂತ ಹೇಳಿಲ್ವಾ ಅಮೃತ ನಿನಗೆ? ಗದರಿ ಬಿಟ್ಟಳು ಒಂದೇ ಬಾರಿಗೆ. ಭಾರ್ಗವ್ ಲೈಫ್ನ ಹಾಳು ಮಾಡೋದಕ್ಕೆ ನನಗೆ ಸಹಾಯ ಬೇಕು ಸ್ವಪ್ನ, ಒತ್ತಿಯಾಗಿ ಕೋಪದಿಂದ ನುಡಿದಳು. ಇದಕ್ಕೆಲ್ಲ ನಾನು ಬರೋದಿಲ್ಲ ಅಂತ ಹೇಳಿಲ್ವಾ? ಏನೇ ಮಾಡೋದಿದ್ರು ನೀನೇ ಮಾಡು, ನನ್ನನ್ನು ಇದರಲ್ಲಿ ಎಳಿಬೇಡ. ಭಾರ್ಗವ್ ಗೊತ್ತಾದರೆ ಅವನು ಈ ಬಾರಿ ನನ್ನನ್ನು ಉಳಿಸೋದೇ ಇಲ್ಲ. ಮತ್ತೆ ಕಾಲ್ ಮಾಡಬೇಡ. ಒದರಿದ ಸ್ವಪ್ನ ಕಾಲ್ ಕಟ್ ಮಾಡಿದಳು. ಛೇ, ಈ ಇಡಿಯಟ್ ಕೂಡ ಹೆಲ್ಪ್ ಮಾಡೋದಿಲ್ಲ ಅಂದ್ಲು. ಆಯುಷ್ ಹತ್ರ ಏನಾದರೂ ಹೇಳಿ ನನ್ನ ಕಡೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅವರು ಅಣ್ಣನೇ ಜೀವ ಅಂತಾರೆ. ಈ ಭಾರ್ಗವ್ಗೆ ನಾನು ಏನೇ ಮಾಡಿದರೂ ಸಣ್ಣ ಸುಳಿವು ಸಿಗಬಾರ್ದು. ಏನು ಮಾಡೋದು ಎಂದು ಯೋಚಿಸುತ್ತಿದ್ದವಳ ಕಿವಿಗೆ ಆಯುಷ್ ಕಾರಿನ ಸದ್ದಾಯಿತು. ಆಯುಷ್ ಬಂದರು. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಎಂದುಕೊಂಡವಳು ಕೆಳಗಿಳಿದಳು. ಭಾರ್ಗವ್ನ ಜೀವನ ಹಾಳು ಮಾಡುವ ಧಾವಂತದಲ್ಲಿ ಇರುವ ಅಮೃತಾಳಿಗೆ ಪೂರ್ಣಳಿಗೂ ನೋವು ಕೊಡುತ್ತಿರುವಳೆಂಬ ಅರಿವಿಲ್ಲ. ಬೇರೆಯವರಿಗೆ ನೋವಾದರೂ ಆಗದೇ ಇದ್ದರೂ ಅವಳಿಗೆ ಮುಖ್ಯವಾಗಿರುವುದು ಭಾರ್ಗವ್ನ ಜೀವನ ಹಾಳಾಗುವುದಷ್ಟೇ. ಆದರೆ ಊರನ್ನೇ ಆಳುವವನಿಗೆ ಮನೆಯನ್ನು ಆಳುವುದು ಗೊತ್ತಿರುವುದಿಲ್ಲವೇ? ಅಮೃತ ಹೀಗೊಂದು ಕೆಟ್ಟ ಉದ್ದೇಶದಿಂದ, ಅದರಲ್ಲೂ ತನ್ನ ವಿರುದ್ಧವೇ ಇರುವಳೆಂಬ ಸತ್ಯ ಗೊತ್ತಾದರೆ ಅವ ಏನು ಮಾಡುವ? ಬೆರಳು ಕೊಟ್ಟರೆ ಹಸ್ತವನ್ನೇ ನುಂಗುವವನಿಗೆ ಸಣ್ಣ ಸುಳಿವು ಸಿಕ್ಕರೂ ಸಾಕು, ಜಾತಕವನ್ನೇ ಜಾಲಾಡುವ. ತನ್ನ ವಿರುದ್ಧ ನಿಂತವರಿಗೆ ಯಮನಂತೆ ಕಾಡುವವ. ಅದೇ ಅಮೃತ ತನ್ನ ಜೀವನ ಹಾಳು ಮಾಡಲು ಬಂದಿರುವಳೆಂದು ಗೊತ್ತಾದರೆ? ಅಮೃತ ಆಯುಷ್ನ ಪ್ರೀತಿ ಅಲ್ಲವೇ? ಆಯುಷ್ನ ಖುಷಿಯೇ ಭಾರ್ಗವ್ನ ಖುಷಿಯಲ್ಲವೇ? ಹಾಗಾದರೆ ಅಮೃತಾಳ ಉದ್ದೇಶ ತಿಳಿದರೆ ಏನು ಮಾಡುವ ಮೈಸೂರಿನ ದೊರೆ? ಯಾಕೆಂದರೆ ಅಮೃತಾಳ ನಿಜ ಬಣ್ಣದ ಸುಳಿವು ಅವನಿಗೆ ಮಾರನೇ ದಿನವೇ ಸಿಗುವುದರಲ್ಲಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.